ಇರುವ ಕನ್ನಡಿಯ ಮೇಲೆ ಇರುವ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ, ಕನ್ನಡಿಯ ಮೇಲೆ ಇರುವ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ, ಪ್ರಾಪಂಚಿಕ ಸುಖದ ಮೇಲೆ ಇರುವ ಮೋಹ ಪಂಪನ ಮೇಲೆ ಇದ್ದಿದ್ದರೆ, ಪ್ರಾಪಂಚಿಕ ಸುಖದ ಮೇಲೆ ಇರುವ ಮೋಹ ಪಂಪನ ಮೇಲೆ ಇದ್ದಿದ್ದರೆ, ಎಲ್ಲೋ ದೂರ ನಿಂತು ಕ್ರೀಡಾಪಟುಗಳಿಗೆ ಉತ್ಸಾಹ ಕೊಡುವ ಬದಲು ಅವರೇ ಒಂದು ಕ್ರೀಡೆಯನ್ನ, ಒಂದು ಆಸಕ್ತಿಯನ್ನ ವಹಿಸಿ ಇಂದಿನ ಒಂದು ಒಲಿಂಪಿಕ್ ಕ್ರೀಡೆಯಲ್ಲಿ ಪದಕವನ್ನ ತಂದುಕೊಟ್ಟಿದ್ದರೆ ನಮ್ಮ ಬದುಕು ಭಾರವಾಗುವುದರ ಬದಲು ಬಂಗಾರವಾಗುತ್ತಿತ್ತು, ಭಾರವಾಗುವುದರ ಬದಲು ಬಂಗಾರವಾಗುತ್ತಿತ್ತು. ಕರುನಾಡು ಕರುನಾಡು ಕಲೆಗಳ ಬೀಡು, ಕೇಳೋ ಕವಿ ಕೋಗಿಲೆಗಳ ಹಾಡು, ಈ ನಮ್ಮ ನಾಡು ಗಂಧದ ಬೀಡು, ಈ ನಮ್ಮ ನಾಡು ಚಂದದ ಬೀಡು. ಕರುನಾಡು ಕರುನಾಡು ಕಲೆಗಳ ಬೀಡು, ಕೇಳೋ ಕವಿ ಕೋಗಿಲೆಗಳ ಹಾಡು, ಈ ನಮ್ಮ ನಾಡು ತುಮಕೂರ ಬೀಡು, ಈ ನಮ್ಮ ನಾಡು ಗಂಧದ ಬೀಡು. ಕನಕ ಮಹಾವೀರ ಪುರಂದರ ವಾಣಿ, ಕೇಳೋ ಕನ್ನಡದ ಪ್ರೇಮಿ, ಬೆಣ್ಣಿ ಹೂವೆಂಬ ಕಾರಂತ ಮಾಸ್ತಿ, ಅವರೇ ಕನ್ನಡದ ಆಸ್ತಿ. ಕರುನಾಡು ಕರುನಾಡು ಕಲೆಗಳ ಬೀಡು, ಕೇಳೋ ಕವಿ ಕೋಗಿಲೆಗಳ ಹಾಡು, ಈ ನಮ್ಮ ನಾಡು. ತಂದೆ ಸಿದ್ಧಗಂಗ ಪೂಜರ ಬೀಡು, ಈ ನಮ್ಮ ನಾಡು. ಪೂಜೆ ಶ್ರೀ ಸಿದ್ಧಗಂಗಾ ಶ್ರೀಗಳ ಬೀಡು. ಕರುನಾಡು ಕಲೆಗಳ ಬೀಡು, ಕೇಳೋ ಕವಿ ಕೋಗಿಲೆಗಳ ಹಾಡು, ಈ ನಮ್ಮ ನಾಡು ಗಂಧದ ಬೀಡು. ತುಮಕೂರಿನ ಜಿಲ್ಲೆಯ ಆಗಮಿಸಿದರೆ ಮಾಗೆ ಬಯಸುವೆವು ಬಂಗಾರದ ಪದಕಗಳು, ಗೆಲುವು ನಿಮದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವು ಸಾಧಿಸಬೇಕು, ಇದು ನಮ್ಮಯ ಕೋರಿಕೆ. ಆಲಿಸುವ ಮನಸ್ಸುಗಳಿಗೆ ಸ್ವಾಗತ ನಾನು ಬಯಸುವೆ, ಈ ನಮ್ಮ ನಾಡು ತುಮಕೂರ ಬೀಡು, ಈ ನಮ್ಮ ನಾಡು ತುಮಕೂರ ಬೀಡು. ಕರುನಾಡು ಕಲೆಗಳ ಬೀಡು, ಕೇಳೋ ಕವಿ ಕೋಗಿಲೆಗಳ ಹಾಡು. ಧನ್ಯವಾದಗಳು. ನನ್ನ ಹೆಸರು ಶ್ವೇತಾ ಯರ್ಗಲ್ ಅಂತ ಹೇಳಿ, ನಾನು ವಿಜಯಪುರ ಜಿಲ್ಲೆಯ ಟೀಮ್ ಜೊತೆಗೆ ಮ್ಯಾನೇಜರ್ ಮತ್ತು ಮ್ಯಾನೇಜರ್ ಮೇಡಮ್ ಜೊತೆ ಕೋಚ್ ಆಗಿ ಬಂದಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.